ಎಲ್ರಿಗೂ ನಮಸ್ಕಾರ. RRB PO ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಅದು 22 ಮತ್ತು 23 ನವೆಂಬರ್ಗೆ ನಡೆಯಲಿಕ್ಕಿದೆ. ಸೊ ಇವತ್ತು 19ನೇ ತಾರೀಕು ಅಂದರೆ 4 ದಿನದ ರಿವಿಷನ್ ಪ್ಲ್ಯಾನಲ್ಲಿ ಇವತ್ತು 2ನೇ ದಿನ. ಅಂದರೆ ನಿನ್ನೆ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಈಗ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಬ್ಯಾಂಕಿಂಗ್ ಕಂಟೆಂಟ್ ಬರ್ತಾನೆ ಇರ್ತದೆ. ಈಗ ರೀಸನಿಂಗಲ್ಲಿ ನೋಡಿದರೆ 4 ಪಜಲ್ ನೀವು ನೋಡ್ಕೊಳ್ಬೇಕು. ಹಾಗಂದರೆ ಒಂದು ಮಂತ್, ಡೇಟ್, ಇರುವ ಫ್ಲೋರು, ಲೀನಿಯರ್ ಮತ್ತು ಸರ್ಕ್ಯುಲರ್ ಅರೇಂಜ್ಮೆಂಟ್ ಮತ್ತು ಬ್ಲಡ್ ರಿಲೇಷನ್, ಡೈರೆಕ್ಷನ್, ಆಲ್ಫಾನ್ಯೂಮರಿಕ್ ಸೀರೀಸ್ ಇದನ್ನೆಲ್ಲ ನೋಡ್ಕೊಳ್ಳಿ. ಹಾಗೆ ಕ್ವಾಂಟಲ್ಲಿ 3 ಸೆಟ್ DI 30, ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರೆಟಿಕ್ ಈಕ್ವೇಷನ್ 15, ಅರಿಥ್ಮೆಟಿಕಲಿ ಟೈಮ್ ವರ್ಕ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ನೀವು ಬೇರೆ ಕೂಡ ನೋಡ್ಕೊಳ್ಬೋದು, ಮೆನ್ಸುರೇಷನ್ ಎಲ್ಲ. ಹಾಗೆ ಇಂಪಾರ್ಟೆಂಟ್ ಏನಂದರೆ ಒಂದು ಮಾಕ್ ಟೆಸ್ಟ್, ಫುಲ್ ಮಾಕ್ ಟೆಸ್ಟ್ ಕೊಡಬೇಕು. ಹಾಗೆ ಅದನ್ನು ಅನಲೈಸ್ ಮಾಡಬೇಕು, ಅದು ಯಾವುದೆಲ್ಲ ಮಿಸ್ಟೇಕ್ ಇದೆ ಅದನ್ನು ನೋಡ್ಕೊಳ್ಬೇಕು. ಯಾಕಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. ಅಂದರೆ ನಾವು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಕಲಿಯೋದಕ್ಕೆ ಇಂಥ ಕೂಡ. ಮತ್ತು ಇನ್ನೂ ಟೈಮ್ ಉಳಿದರೆ ನೀವು ಟೇಬಲ್ಸ್ ಅಂದರೆ ಮಗ್ಗಿಯನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಹಾಗೆ ಸ್ಕ್ವೇರ್ಸ್, ಸ್ಕ್ವೇರ್ ರೂಟ್ಸು, ಕ್ಯೂಬ್ಸು, ಕ್ಯೂಬ್ ರೂಟ್ಸ್ ಇದನ್ನು ನೋಡ್ಕೊಳ್ಳಿ. ಹಾಗೆ ಬೈ ಹಾರ್ಟ್ ಮಾಡಲಿಕ್ಕೆ ಆದರೆ ಬೈ ಹಾರ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಈಗ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್ ಇರ್ಬೋದು, ಅಥವಾ ಕಾಂಟ್ ರಿಲೇಟೆಡ್ ಯಾವುದೇ ಒಂದು ಟಾಪಿಕ್ ಇರ್ಬೋದು, ಅದರಲ್ಲಿ ಕ್ಯಾಲ್ಕುಲೇಷನ್ ಸ್ಪೀಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಾವು ಮೊದಲೇ ನಮಗೆ ಸ್ಕ್ವೇರ್ಸ್, ಕ್ಯೂಬ್ಸು ಎಲ್ಲ ಟೇಬಲ್ಸ್ ಎಲ್ಲ ಗೊತ್ತಿದ್ದರೆ ನಾವು ಡೈರೆಕ್ಟ್ ಆನ್ಸರ್ನ ಬರೀಬೋದು. ಕ್ಯಾಲ್ಕುಲೇಷನ್ ಮಾಡೋದು ಆ ಸ್ಟೆಪ್ಸನ್ನು ಕೆಲವೊಂದು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಅದಕ್ಕಾಗಿ ಟೇಬಲ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬರ್ತಿದ್ದೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಬ್ಯಾಂಕಿಂಗ್ ರಿಲೇಟೆಡ್ ಟಾಪಿಕ್ಸ್ ಹಾಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾನೆ ಇರ್ತದೆ. ಹಾಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಒಳ್ಳೆ ರೀತಿಯಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.